ಇದೇನೋ ನಿನ್ನ ವೇಷವೇ ಬದಲಾಗಿ ಸುತ್ತ ಸನ್ಯಾಸಿಯಾಗಿರುವೆ. ಸನ್ಯಾಸಿ ಅಷ್ಟೇ ಅಲ್ಲ, ಶಿವಭಕ್ತ, ಮಹಾವಿರಕ್ತ. ಸರಿ, ಒಳಗೆ ದುರ್ಗುಣ ತುಂಬಿಕೊಂಡು ಹೊರಗೆ ಕಾವಿ ಬಟ್ಟೆಯನ್ನು ಧರಿಸಿದವರೆಲ್ಲ ನಿನ್ನಂತ ವಿರಕ್ತರೇ. ಇರಲಿ, ನಾನು ಹೇಳಿದ ಕೆಲಸವನ್ನೇನು ಮಾಡಿದಿ? ಹೇಳಿದ್ದೇನು? ಬಸವಣ್ಣನವರ ಮನೆ ಕಳುವು ಮಾಡಿ ಸರ್ವಸ್ವವನ್ನು ಹಾಳು ಮಾಡಿ ಬಾ ಎಂದು ಹೇಳಿದಿರಲ್ಲವೇ? ನಾನು ಅದಕ್ಕಾಗಿ ಹೋಗಿದ್ದೆ. ಆದರೆ ಆ ಮಹಾತ್ಮರಾದ ಬಸವಣ್ಣನವರನ್ನು ನೋಡಿದ ಕೂಡಲೇ ನನ್ನ ಮನಸ್ಸೇ ಬದಲಾಯಿತು. ಏನು? ನಾನು ಹೇಳುವ ಕೆಲಸವನ್ನು ನೀನು ಮಾಡಲಿಲ್ಲವೇ? ನೀವು ಹೇಳಿದಂತೆ ಮಾಡಿದ್ದರಿಂದಲೇ ಕಳುವಿನಲ್ಲಿ ಸಿಕ್ಕು ಆ ಮಹಾನುಭಾವರಾದ ಬಸವಣ್ಣನವರ ಕೃಪೆಗೆ ಪಾತ್ರನಾಗಿ ನಾನೀಗ ನಿಜವಾದ ಮನುಷ್ಯನಾಗಿದ್ದೇನೆ. ಮೂರ್ಖ! ನಾನು ಹೇಳಿದಂತೆ ಮಾಡದೆ ನನ್ನ ಮಾತು ಮೀರಿದೆಯಾ? ನಿನ್ನ ಮೈ ಮೇಲೆ ಎಚ್ಚರವಿದೆಯೇನು? ಅಂತನವರೇ, ನಾನೀಗ ಪೂರ ಎತ್ತರಾಗಿದ್ದೇನೆ. ಈವರೆಗೆ ನೀವು ಹೇಳಿದಂತೆ ಕಳುವು ಮಾಡುತ್ತಿದ್ದ ಬೇಡರ ಲಿಂಗ ನಾನಲ್ಲ, ಆ ಮಹಾತ್ಮರಾದ ಬಸವಣ್ಣನವರಿಂದ ಶಿವದೀಕ್ಷೆ ಹೊಂದಿ ಶಿವಭಕ್ತನಾದ ಶಿವಲಿಂಗ. ನೋಡಿ,
ಚೆನ್ನಾಗಿ ನೋಡಿ. ನಾನು ಯಾರೆಂಬುದು ನನ್ನ ವೇಷವೇ ಹೇಳುತ್ತದೆ. ಮಂಚಣ್ಣನವರೇ, ಇನ್ನು ಮೇಲೆ ನನ್ನೊಡನೆ ಸ್ವಲ್ಪ ಬಾಯಿ ಬಿಗಿಡಿದು ಮಾತನಾಡಿ. ಏನೋ ಏನು ಬಗಳುವೆಯೋ? ಮಂಚಣ್ಣನವರೇ ಎಂದು ಸಂಬೋಧಿಸುವ ಧೈರ್ಯ ನಿನಗೆಲ್ಲಿಂದ ಬಂತು? ಏನೋ ನಿಂಗ ನೀನು ಆ ಬಸವನ ಬಲಿಗೆ ಬಿದ್ದೆಯಾ? ನೀನು ಯಾರು? ಎಲ್ಲಿದ್ದಿ? ಎಲ್ಲಿ ಬೆಳೆದೆ? ಯಾರಿಂದ ದೊಡ್ಡವ ನಾನು ಎಂಬುದು ನನ್ನ ಲಕ್ಷ್ಯದಲ್ಲಿರಲಿ. ಸುಮ್ಮನೆ ನನ್ನ ವಿರುದ್ಧ ಹೋದರೆ ನಿನ್ನ ಅವಸ್ಥೆ ಏನಾದೀತೆಂಬುದನ್ನು ಸ್ವಲ್ಪ ಯೋಚಿಸು. ಸುಮ್ಮನೆ ಆ ಬಸವನ ಬಾಲ ಬಡಿಯಬೇಡ, ಎಚ್ಚರ. ಮಂಚಣ್ಣನವರೇ, ನಿಮ್ಮಿಂದ ನನಗೇನಾಗಬೇಕಾಗಿದೆ? ನಿಮಗೆ ಅಂಜುವಷ್ಟು ಹೇಡಿಯೇ ಆಗಿಲ್ಲ. ನನ್ನ ಮೇಲೆ ನಿಮ್ಮ ಅಧಿಕಾರವೇನೂ ನಡೆಯಲಾರದು. ನೀವು ಮಾತ್ರ ಆ ಮಹಾನುಭಾವರಾದ ಬಸವಣ್ಣನವರಿಗೆ ಕೇಡು ಬಗೆದು ವ್ಯರ್ಥ ಹಾಳಾಗಬೇಡರಿ. ಇನ್ನಾದರೂ ಒಳ್ಳೆಯ ಮಾರ್ಗವನ್ನು ಹಿಡಿಯಿರಿ. ಹಿಡಿಯಿತು ಎಲ್ಲೋ ನಾನು ಬರುವೆ. ಮಂಚಣ್ಣನವರೇ, ನೀವು ನನ್ನನ್ನು ಆ ಬಸವಣ್ಣನವರ ಕೃಪೆಗೆ ಪಾತ್ರನನ್ನಾಗಿ ಮಾಡಿದ ಉಪಕಾರವನ್ನೆಂದೂ ಮರೆಯಲಾರೆ. ನಮಸ್ಕಾರ. ನಿಮ್ಮಯ ಕಾರ್ಯಕ್ಕೆ ದೀರ್ಘದಂಡ ನಮಸ್ಕಾರ. ನಡೆ ಆಚೆಗೆ. ಮಂಡೆ ಅಣ್ಣನವರ ಪೂಜೆಗೆ ಹೊತ್ತಾಗುತ್ತದೆ. ಅಪಮಾನ. 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 ಕಲ್ಯಾಣ ರಾಜ್ಯ ಕಾರಣದಲ್ಲಿ ಸಕಲರಿಂದ ಮನ್ನಣೆ ಪಡೆದ ನನಗೆ ಯಕಸ್ತದ ಒಬ್ಬ ಕಳ್ಳನಿಂದ ಅಪಮಾನ. ಎದೆ ಕಳ್ಳ, ನೀನು ಆ ಬಸವನ ಬೆನ್ನು ಹತ್ತಿದೆಯಾ? ಇದಕ್ಕೆ ಆ ಬಸವಣ್ಣನ ಕಾರಣ. ನನಗಾದ ಅಪಮಾನದ ಸೇಡು ತೀರಿಸಿಕೊಳ್ಳುವುದ ಕಲ್ಯಾಣ ರಾಜ್ಯ ಕಾರಭಾರದಲ್ಲಿ ವಿಷದ ಹೊಗೆ ಹತ್ತಿಸಿ ಇಡೀ ಕಲ್ಯಾಣವನ ಸುಟ್ಟು ಬೂದಿ ಮಾಡುವನು ಬಸವ. ಈ ಎಲ್ಲ ಅನರ್ಥಕ್ಕೆ ಕಾರಣವಾದ ನಿನ್ನನ್ನು ಒಂದಿಲ್ಲ ಒಂದು ದಿನ ತುಂಬಿದ ಸಭೆಯಲ್ಲಿ ಎಲ್ಲರಿಂದ ಅವಮಾನ ಮಾಡಿಸಿ ಆ ಸ್ಥಾನದಿಂದ ಹೊರದೂಡದಿದ್ದರೆ ನನ್ನ ಹೆಸರು ಕೊಂಡಿ ಕೊಂಡಿ ಕೊಂಡು ನಿಂತನೇ ಅಲ್ಲ. ಮಂತ್ರಿಗಳೇ, ಕಲ್ಯಾಣ ಪಟ್ಟಣದಲ್ಲಿ ಮತ್ತೇನು ಸಮಾಚಾರ? ಸಮಾಚಾರವೇನು ಮಹಾಪ್ರಭು? ಕಲ್ಯಾಣ ರಾಜ್ಯದ ದುಸ್ಥಿತಿಯನ್ನು ಏನೆಂದು ಹೇಳಲಿ? ಕಲ್ಯಾಣ ಪಟ್ಟಣವು ಹೊಲಮಾದಿಗರ ಪಟ್ಟಣವಾಗ ಹತ್ತಿದೆ. ಕಲ್ಯಾಣ ಪಟ್ಟಣದಲ್ಲಿ ಎಲ್ಲ ಕಡೆಗೂ ಪ್ರಜಾಕ್ಷೋಭೆ, ಎಲ್ಲೆಡೆಯಲ್ಲಿ ಅಶಾಂತಿ, ಎತ್ತಲೆತ್ತಲು ದೊಡ್ಡ ಕೋಲಾಹಲವೇ ಎದ್ದು ಬಿಟ್ಟಿದೆ. ಮಂಚಣ್ಣನವರೇ, ಅದಕ್ಕೆ ಕಾರಣ? ಪ್ರಭುಗಳೇ, ಪುರಾದಿಂದ ನಡೆದು ಬಂದ ಸನಾತನ ಧರ್ಮವು ಕಳೆದು ಹೋಗೋ ಕಾಲ ಬಂದಿದೆ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಪ್ರಭು, ಕುಲ ಜಾತಿ ವರ್ಣಾಸ್ತ್ರಗಳು ಹಾಳಾಗಿ ಹೋಗುತ್ತಿರುವುದನ್ನು ನೋಡಿ ಪ್ರಜರು ಅಸಂತುಷ್ಟರಾಗಿದ್ದಾರೆ. ಮಂಚಣ್ಣನವರೇ, ಇದೇನು ಒಮ್ಮಿಂದೊಮ್ಮೆಲೆ ಕಲ್ಯಾಣದಲ್ಲಿ ಕ್ರಾಂತಿ? ಆ ಕ್ರಾಂತಿಗೆ ಮಹಾಮಂತ್ರಿಗಳಾದ ಬಸವಣ್ಣವರೇ ಮುಖ್ಯರಾಗಿದ್ದಾರೆ.
ಅಡ್ಡಾಡದಂತಾಗಿದೆ. ಇವರ ಕ್ರಾಂತಿಯಿಂದ ಎಲ್ಲರಿಗೂ ಕ್ರಾಂತಿಯಾಗಿ ಬಿಟ್ಟಿದೆ ಮಹಾಪ್ರಭು. ಹೌದೌದ್ರಿ, ಕುಲಜಾತಿಗಳನ್ನೆಲ್ಲ ಹೊಲಿಗೆಲಿಸಿ ಬಿಟ್ಟಿದ್ದಾರೆ. ಅದೇನು ಕಲ್ಯಾಣಕ್ಕೆ ಎಳೆಗಾಲ ಬಂದಂತಾಗಿದೆ. ಎಳೆಗಾಲವಲ್ರಿ, ಪ್ರಳಯ ಕಾಲ. ಧರ್ಮದ ಬಡ್ಡಿಗೆ ಕುಠ. ಅದೇ ಮಾಲಿಗರೆಲ್ಲ ಏಕಾಕಾರ. ಬ್ರಾಹ್ಮಣ, ಲಿಂಗಾಯತ, ಸಮಗಾರ, ಬಜ್ಗಾರ ಎಲ್ಲ ಏಕ. ಬಸವರಾಜ, ನೀವು ಹೊಲೆಯರನ್ನು ಬಳಕೆಯಲ್ಲಿ ತೆಗೆದುಕೊಂಡಿದ್ದು ನಿಜವೇ? ನಿಜ ಮಹಾಪ್ರಭು. ಆದರೆ ನಮ್ಮಿಂದ ಶಾಂತಿ ಭಂಗವಾಗಿಲ್ಲ. ಲೋಕ ವಿರುದ್ಧವಾದ ಕಾರ್ಯದಲ್ಲಿ ನೀವೇಕೆ ದುಡುಕಿದಿರಿ ಬಸವರಾಜ? ಮಹಾಪ್ರಭು, ಲೋಕ ವಿರುದ್ಧವಾದ ಕಾರ್ಯವನ್ನು ಎಂದೂ ಮಾಡಿಲ್ಲ. ಆದರೆ ಲೋಕ ಕಲ್ಯಾಣ ಮಾಡುವುದನ್ನು ಮಾತ್ರ ಮರೆತಿಲ್ಲ. ಬಸವರಾಜ, ನೀವು ಹೊಲೆಯರನ್ನು ಮುಟ್ಟಿ ಈ ಲೋಕದ ರೂಢಿಯನ್ನು ಕೆಡಿಸಬಹುದೇ? ಮಹಾಪ್ರಭು, ದೋಷ ಮೂಲವಾದ ಲೋಕ ರೂಢಿಯನ್ನು ನಾಶ ಮಾಡುವುದು ರಾಜಧರ್ಮವಾಗಿದೆ. ನಿತ್ಯ ಸತ್ಯವಾದ ನಿರ್ಮಲ ನೀತಿಯನ್ನು ನಡೆಯಲ್ಲಿ ತಂದು ಮೇಲು ಕೀಳೆಂಬ ಭೇದ ಭಾವವನ್ನು ಹೋಗಲಾಡಿಸಿ ಎಲ್ಲರಿಗೂ ಒಂದೇ ವಿಧವಾದ ಜೀವನ ಅನುಕೂಲವನ್ನುಂಟು ಮಾಡುವುದು ಕಲ್ಯಾಣದ ಮಹಾಮಂತ್ರಿಯ ಕರ್ತವ್ಯವಾಗಿದೆ ಮಹಾಪ್ರಭು. ಬಸವರಾಜ, ನಿಮ್ಮ ಆಡಳಿತ ಕಾರದಿಂದ ಪ್ರಜರಲ್ಲಿ ಸ್ವಲ್ಪವೂ ಶಾಂತಿ ಇಲ್ಲದಂತಾಗಿದೆ. ನಿಜ ಪ್ರಭು, ಇವರಿಂದ ಊರೆಲ್ಲ ಹೊರಗೆ ಆಗ್ಬಿಟ್ಟತ್ರಿ. ಕತ್ತಿ ಹೋಗಿ ಕುದುರೆ ಆಗ್ಯಾವ್ರೆ, ಕುದುರೆ ಹೋಗಿ ಕತ್ತಿ ಆಗಿ ಎಮ್ಮೆ ಐತ್ರಿ, ಮೈಲಿ ಹೋಗಿ ಮೈಲಿ ಐತ್ರಿ. ಇನ್ನೇನಾಗ್ಬೇಕ್ರಿ? ಎಲ್ಲ ಏಕರೇ. ಬಸವರಾಜ, ಹೊಲೆಯರು ಅಸ್ಪೃಶ್ಯರಲ್ಲವೇ? ಲೋಕದಲ್ಲಿ ಈ ರೂಢಿ ಮೊದಲಿನಿಂದಲೂ ನಡೆದು ಬಂದಿಲ್ಲವೇ? ಮಹಾಪ್ರಭು, ಹೊಲೆಯರೆಂದು ಯಾರಿಗೆನ್ನಬೇಕು? ಯಾರಿಗೆ ಎನ್ನಬೇಕ್ರಿ? ಯಾರು ಹೊಲೆಯಾರ ಜಾತಿಯಾಗ ಹುಟ್ಟಾರಲ್ಲ ಅವ್ರಿಗೆ ಎನ್ನಬೇಕು. ಹೊಲೆತನಕ್ಕೆ ಹುಟ್ಟು ಕಾರಣವಲ್ಲ.
ಎಲ್ಲ ಬೋಧನೆ ಮಾಡಿ ಬಲಿ 18 ಜಾತಿಗೆಲ್ಲ ದೀಕ್ಷಾ ಕೊಟ್ಟ ಕೊರಳಿಗೆ ಲಿಂಗ ಬಿಗಿದ್ ಬಿಟ್ಟಾರ್ರಿ. ಅದು ಊರಿಗೆ ಊರ್ಲಾಕಿದಂಗ ಆಗಿ. ಹೌದೌದ್ರಿ, ಎತ್ತಿನ ಕೊಳ್ಳಿಗೆ ಗುಮ್ರಿ ಗುಮ್ರಿ ಕಡಿದಂಗ ಆಗೈತ್ರಿ. ಶಟ್ಟರೆ, ನಾವು ದೀಕ್ಷೆ ಕೊಟ್ಟಿದ್ದು ಯಾರಿಗೆ? ಯಾರಿಗೆ? ಆ ಮಾದರ ಮಚ್ಗಾರ ಹರಳ್ಯ, ಮಾದರ ಚೆನ್ಯ, ಡೋಹರ ಕಕ್ಯ, ಡಾಬರ ನರ್ಸ್ಯ, ಮಡವಾಳ ಮಾಚಾರ್ಯ, ಮಡಪದ ಅಪ್ಪ್ಯಾರ, ಚಿನ್ನೂರಿ ಬ್ರಹ್ಮ್ಯಾರ, ಸಂಗಾರ ಸಂಜಾರಿ, ಎಲ್ಗ್ಯಾರ ಬಸ್ಯಾರಿ, ಮಲ್ಯ ರಂಜ ಕಲ್ಯ ಎಲ್ಲರಿಗಿದೆ. ಆ ಮಹಾನುಭಾವರಿಗೆಲ್ಲ ಹೊಲೆಯರೆನ್ನಬಹುದೇ? ಹೊಲೆಯರಾರೆಂದು ನಿಮಗೆ ತಿಳಿದಿಲ್ಲ. ನಿಮಗೆ ಏನ್ ತಿಳಿದತ್ರ ಅದನ್ನಾರ ಹೇಳಿ. ಇದ್ದು ಹೊಲ್ಯಾನ ಬಿಟ್ಟು ಮತ್ಯಾರಿಗೆ ಹೊಲ್ಯಾರ ಅನ್ಬೇಕ್ರಿ? ಭಕ್ತರೇ, ಜಗತ್ತಿನಲ್ಲಿ ಜಾತಿಯಿಂದ ಯಾರು ಹೊಲೆಯರಲ್ಲ, ನೀತಿ ತಪ್ಪಿದವರೇ ಹೊಲೆಯರು. ವೇದ ಬಲ್ಲ ವ್ಯಾಸ ಬೆಸ್ತನ ಮಗ, ಸುವಿಚಾರಿಯಾದ ಕಾಂಡಿಲ್ಯ ಕ್ಷೌರಿಕ, ಸುಜ್ಞಾನಿಯಾದ ಮಾತಂಗ ಮಾದಗಿತ್ತಿಯ ಮಗ, ಸರ್ವಜ್ಞಾದ ವಸಿಷ್ಠ ಸೂಳೆಯ ಮಗ, ಮಹಾತ್ಮರಾದ ವಾಲ್ಮೀಕಿ ಬೇಡನ ಮಗ, ಶಾಪ ಸಮರ್ಥನಾದ ದುರ್ವಾಸ ಮಚ್ಚಿಗಾರನ ಮಗ. ಹೀಗಿರಲು ಇನ್ನುಳಿದವರ ಬಗ್ಗೆ ಹೇಳುವುದೇನು? ನದಿಯ ಮೂಲ ಹಾಗೂ ಋಷಿಯ ಮೂಲಗಳನ್ನು ಎನಿಸುವುದು ಮಹಾಪಾಪವಾಗಿದೆ. ಅವರೆಲ್ಲ ಬ್ರಹ್ಮನಿಷ್ಠರು, ಬ್ರಹ್ಮ ಪದವಿಯನ್ನು ಪಡೆದವರು. ಅವರಂತೆ ನಿಮ್ಮ ಹರಳ್ಯ, ಕನ್ಯಾ, ಜಾತವೇದ ಇವರೇನಾದರೂ ಆಗಬಹುದೇ? ಬ್ರಹ್ಮ ಪದವಿ ಅಷ್ಟೇ ಅಲ್ಲ, ನಮ್ಮ ಶಿವಶರಣರು ಅದಕ್ಕಿಂತ ಮಿಗಿಲಾದ ಶಿವ ಪದವಿಯನ್ನು ಪಡೆದರು. ಭಗವಾನ್ ಜಾತವೇದರು ಮಹಾತ್ಮರಾದ ಬುದ್ಧರಂತೆ ಜಾತಿ ಸಂಕರ ಕಾರಕವಾದ ಕುಲ ಭೇದವನ್ನೇ ಕಿತ್ತು ಹಾಕಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನವನ್ನರ್ಪಿಸಿ ನಿತ್ಯ ಮುಕ್ತರಾಗಿದ್ದಾರೆ. ಆಗಿರಬಹುದು. ಆ ಹಿಂದಿನ ಹಳೆ ಪುರಾಣ ನಮಗೆ ಬೇಕಾಗಿಲ್ಲ. ಇಂದಿನ ವಿಚಾರಣೆ ಮಾಡಿರಿ. ಹೌದ್ರಿ, ಈಗ ಏನ್ ನಡೆದದ್ರ ಅಲ್ಲಿ ಯಾರು ಮುಟ್ಬೇಕು ಮುಟ್ಟಬಾರ್ದು ಅನ್ನೋದಕ್ಕೆ ಏನು ಉತ್ತರ ಕೊಡ್ತೀರಿ ಕೊಡ್ರಿ. ಆಧಾರ ಸರಳ ಆಗಲಿ. ಬಸವರಾಜ, ನೀವು ಧರ್ಮದ ನೆಲದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ 1,96,000 ಜಂಗಮರಿಗೆ ನಿತ್ಯ ದಾಸೋಹವನ್ನು ನಡೆಸುತ್ತಿರುವರಂತೆ. ಇದು ನಿಜವೇ? ಪ್ರಭು, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿಯ ಭಿಕ್ಷವ ನಿಕ್ಕಿದೊಡೆ ಎನ್ನೊಡಲ ಪಾತ್ರ ತುಂಬಿತ್ತು ಕೂಡಲ ಸಂಗಮ ದೇವ. ಹೌದು ಮಹಾಪ್ರಭು, ಅದನ್ನು ಇಲ್ಲಿ ಎಲ್ಲರೂ ಬಲ್ಲರು. ಆ ಜಂಗಮ ಸ್ತೋಮವೆಲ್ಲ ನಿಮ್ಮ ಸೈನಿಕರಾಗಿ ಮಾರ್ಪಡುವರಂತೆ. ಹೌದು ಮಹಾಪ್ರಭು, ಅವರೆಲ್ಲ ಶಿವನ ಸೇವಕರಾಗಿದ್ದಾರೆ. ಅವರು ನಮ್ಮ ಕಲ್ಯಾಣದ ರಾಜ ಕಿರೀಟವನ್ನು ನಿಮ್ಮ ಮಸ್ತಕದ ಮೇಲೆ ಇಡಲು ಸಿದ್ಧರಾಗಿರುವಂತೆ. ಏನು? ನನ್ನ ಮಸ್ತಕದ ಮೇಲೆ ಕಲ್ಯಾಣದ ರಾಜ್ಯ ಕಿರೀಟವೇ? ಹೌದು ಬಸವಣ್ಣ. ಪ್ರಭು, ತಾಯಿಯ ಗರ್ಭದಿಂದ ಕೆಳಗೆ ಬಿದ್ದ ಕೂಸು ತಾಯಿಯ ಎದೆ ಹಾಲು ಕುಡಿದು ದೊಡ್ಡದಾಗುವಂತೆ ನಾನು ನಿಮ್ಮ ಕೃಪೆಯಲ್ಲಿ ಬೆಳೆದು ದೊಡ್ಡವನಾದೆ. ಅಷ್ಟೇ ಅಲ್ಲ, ಮಹಾಮಂತ್ರಿಯಾದೆ. ಪ್ರಭು, ಈ ನಿಮ್ಮ ಕರುಣೆ ಕಂದ ನಿಮ್ಮ ಮೇಲೆ ಅನ್ಯಾಯ ಮಾಡುವನೆ? ಇಲ್ಲ ಇಲ್ಲ ಬಸವಣ್ಣ, ನನ್ನ ಹೃದಯವೇನು ಹಾಗೆ ಹೇಳುವುದಿಲ್ಲ. ಆದರೆ ಪ್ರಭು, ದುರ್ಜನರ ಮಾತಿಗೆ ಕಿವಿಗೊಡುವುದು ಆತ್ಮಘಾತ. ಶಿವಕಾರುಣ್ಯವೆಂಬ ಮುಕ್ತಿ ಮುಕುಟವನ್ನು ದೊರಕಿಸಬೇಕೆನ್ನುವ ನಾನು ಈ ರಾಜ್ಯ ಭಾರವೆಂಬ ಮುಳ್ಳು ಕಿರೀಟವನ್ನು ಬಯಸುವೆನೆ. ಪ್ರಭು, ಹರನಾಣೆಯಾಗಿ ಜನಸೇವೆಯಲ್ಲಿ ಜನ್ಮ ಸವಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ. ಈ ನನ್ನ ಸರ್ವಸ್ವವೆಲ್ಲ ಈ ಚಾಲುಕ್ಯ ಸಿಂಹಾಸನದ ಸೇವೆಗೆ ಮೀಸಲಾಗಿದೆ ಮಹಾಪ್ರಭು. ನಿಜ ಬಸವರಾಜ, ನಿಮ್ಮ ಆಡಳಿತ ಕಾರಭಾರದಿಂದ ಕಲ್ಯಾಣವು ಅಭ್ಯುದಯವಾಗಬೇಕಾಗಿದೆ ಹಾಗೂ ಜಗತ್ ಕಲ್ಯಾಣವಾಗಬೇಕಾಗಿದೆ. ಪ್ರಭು, ಪ್ರಜರ ಅಭ್ಯುದಯವೊಂದೇ ನನ್ನ ಆಯುಷ್ಯದ ದಿನರಾತ್ರಿ, ನಾಡಿನ ಉನ್ನತೆ ನನ್ನ ಬಾಳಿನ ತಿರುಳು, ಅನುಭವ ಮಂಟಪವೇ ಅಖಿಲ ಮಾನವ ಜನಾಂಗದ ಮುಕ್ತಿಯ ಮಹಾದ್ವಾರ. ಪ್ರಭು, ನಾನು ಹೊಲೆಯರನ್ನು ಎತ್ತಿ ಹಿಡಿದಿದ್ದು ಜೀವ ಕಾರುಣ್ಯದಿಂದಲ್ಲದೆ ಧರ್ಮ ನಾಶಕ್ಕಾಗಿ ಅಲ್ಲ. ಹೌದ್ರಿ ಮಹಾಪ್ರಭು,
ಇವರು ಹೇಳುವುದೆಲ್ಲ ಬೆಲ್ಲ, ಒಳಗಿನ ಜಾಲವನ್ನು ಪಲ್ಲವನೇ ಬಲ್ಲ. ಬಸವಣ್ಣ, ನಿಮ್ಮ ನಡತೆಯ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ಆದರೆ ಮಂಥನನವರ ಮೊದಲಾದ ಮಂತ್ರಿ ಮಂಡಲವು ನಿಮ್ಮ ಬಗ್ಗೆ ದೂರು ಹೇಳಿದ್ದರಿಂದ ನಿಮ್ಮ ಮೇಲೆ ಸಂಶಯ ಉಂಟಾಗಿ ನಿಮ್ಮನ್ನು ವಿಚಾರ ಮಾಡಬೇಕಾಯಿತಷ್ಟೇ. ಪ್ರಭು, ಮಂಚಣ್ಣನವರಷ್ಟೇ ಏಕೆ, ಇಡೀ ಕಲ್ಯಾಣ ರಾಜ್ಯವೇ ಮುನಿದೇಳಲಿ, ಇಲ್ಲವೇ ಅಖಿಲ ಮಾನವ ಜನಾಂಗವೇ ಮೇಲೆದ್ದು ಬರಲಿ, ನಾನು ಮಾತ್ರ ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ ಮಹಾಪ್ರಭು. ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಯಿರಿ. ಪ್ರಜಾ ಅಭ್ಯುದಯವೇ ನಮ್ಮ ಸಂಪತ್ತಾಗಿದೆ. ಆಗಲಿ ಮಹಾಪ್ರಭು. ನೋಡಿ ನೋಡಿ ಮಹಾಪ್ರಭು, ಬಸವರಾಜರು ಸಿಂಹಾಸನಕ್ಕೆ ನಮಸ್ಕರಿಸದೆ ತಮ್ಮ ಬೆರಳಿನ ನಂದಿ ಉಂಗುರಕ್ಕೆ ನಮಸ್ಕರಿಸುತ್ತಾರೆ. ಈಗಲಾದರೂ ತಿಳಿಯಿತೆ ಇವರ ದುರಾಭಿಮಾನ. ಇವರನ್ನು ನಂಬಿ ನೆಚ್ಚಿದನ್ರಿ ಕ್ವಾಣ ಹೇಳ್ದಂಗಾತ್ರಿ ಮಹಾಪ್ರಭು, ಕ್ವಾಣ ಹೇಳ್ದಂಗಾತ್ರಿ. ಒಳಗೊಂದು ಹೊರಗೊಂದು ಸ್ವಲ್ಪ ಆದ್ರೂ ಸಿಂಹಾಸನ ನಂಬಿಕೆ ಅಭಿಮಾನ. ಎಲ್ಲಿ ಮಿಗ್ರಿ ಕಟ್ಕೊಂಡ್ ಹೆಂತಿನ ಸದ ನಂಬದಂಗ ಆಗೈತ್ರಿ. ಕಾಲಾನ ಅಂತ ಬಂದವ್ರಿ. ಹೌದ್ರಿ, ನಮ್ಮ ನಂಬಿಕೆನ ನಮಗಿಲ್ಲ. ಬಲಗೈ ಬರಾಸ್ ಎಡಗೈಗಿಲ್ರಿ, ಎಡಗೈ ಬರಾಸ್ ಬಲಗೈಗಿಲ್ರಿ. ಪ್ರಭು, ಬಸವರಾಜರು ತಮ್ಮ ಕೈ ಒಳಗಿನ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆ ಬಾಗಲೇಬೇಕು. ಇಲ್ಲದಿದ್ದರೆ ರಾಜ್ಯಕಾರ ಭಾರದಿಂದ ತಡೆಯಿರಿ. ಬಸವಣ್ಣ, ನೀವು ಸಿಂಹಾಸನಕ್ಕೆ ಮನೆಯದಿರುವುದು ಸಿಂಹಾಸನಕ್ಕೆ ಅಪಮಾನ ಅಲ್ಲವೇ? ಪ್ರಭು, ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುತ್ತಿಲ್ಲ. ಸಿಂಹಾಸನ ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು. ಏನು? ನೀವು ಸಿಂಹಾಸನಕ್ಕೆ ನಮಸ್ಕರಿಸಿದರೆ ಸಿಂಹಾಸನ ಸುಡುವುದೇ? ಹೌದು ಮಹಾಪ್ರಭು. ಹೆಂಗ ಸಿಂಹಾಸನ ಸುಡುವುದಂತೆ ಹೇಗೆ ಬುಡೆ ಬಿಡುತ್ತಾರೆ ನೋಡಿ ಮಹಾಪ್ರಭು. ಅದನ್ನ ಸುಡಾಕ ಬನಿವೇನ್ರಿ? ಅದೇನ ಹಬ್ಬ ಅನ್ರಿ? ದಾರ ಸುಡ್ ಬಿಡ್ರಿ, ಹಂಗ ಸುಡ್ದತಿ. ನಾವು ಇಲ್ಲಿ ನಿಂತು ನೋಡುನಲ್ರಿ. ಅಲ್ರಿ ಭಟ್ರ, ಸುಟ್ಟ ಮೇಲೆ ಏನ್ ನೋಡವ್ರು ಅಳ್ಮುಖರ್ನ? ಹೆಂಗ್ ಸುಡ್ತತ್ರಿ? ಸುಟ್ಟಾರ ಸುಡ್ಲಿ ಅನ್ಕ ಸುಮ್ಮನೆ ನಿಂತ್ಕೊಂಡು ನೋಡಕ್ ಭಟ್ರ, ಸುಟ್ಟ ಮೇಲೆ ಏನ ಅಳ್ಮುಖರ್ನ್ರಿ? ಯಾವ ನಿಂತಾಂಗ ಇಬ್ರು ಇದ್ರ ಬದ್ರ ನಿಂತವ್ರಿ. ಅದಂದು ಸುಡ್ತೈತಿ ಅಂತಣ್ಣ. ಇವ್ರು ಬಾರ ಬಂಗಾಲಿ ವಿದ್ಯೆ ನಡೆದೈತೇನ್ರಿ? ಉಂಟೇನ್ರಿ? ನಿಮ್ಮ ಮುಂದೆ ಹೆಂಗ್ ನಡ್ದೈತ್ರಿ? ಏನಾರ ಆಗ್ಬೇಕು ಅದು ನಿಮ್ಮಿಂದಲೇ ರೀ. ಪ್ರಭು, ಇದು ಸಿಂಹಾಸನಕ್ಕೆ ಅಪಮಾನ ಮಾಡಿದಂತಾಗುತ್ತದೆ. ದಂಡಾಧೀಶರಾದ ಬಸವರಾಜರು ತಮ್ಮ ಕೈ ಒಳಗಿನ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಯಲೇಬೇಕು. ಬಸವಣ್ಣ, ನಿಮ್ಮ ಕೈಯಲ್ಲಿದ್ದ ನಂದಿ ಉಂಗರವನ್ನು ತೆಗೆದಿಟ್ಟು ನೀವೀಗ ಸಿಂಹಾಸನಕ್ಕೆ ಮಣಿಯತಕ್ಕದ್ದು. ಆಗಲಿ ಮಹಾಪ್ರಭು, ಆದರೆ ತಾವು ಮಾತ್ರ ಕ್ಷಣ ಹೊತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು. ಏನು? ಸಿಂಹಾಸನದಿಂದ ಕೆಳಗಿಳಿಯಬೇಕೆ? ಇಲ್ಲದಿದ್ದರೆ ತಮಗೂ ಹಾಗೂ ಈ ನಾಡಿಗೆ ಅಪಾಯ ಉಂಟು. ಬೇಡಿ ಮಹಾಪ್ರಭು, ಬೇಡಿ. ಸಿಂಹಾಸನದಿಂದ ಕೆಳಗಿಳಿಯಾಕ ಹೋಗ್ಬಾಡ್ರಿ. ಏನ್ ಅಪಾಯ ಆಗುವುದೋ ಅಲ್ಲೇ ಆಗ್ಲಿ, ನಾವು ಇಲ್ಲೇ ನಿಂತ್ಕೊಂಡು ನೋಡ್ತವ್ರಿ. ಸುಡಾಕದೇನ ಹುಳಿ ಹುಳಿ ಕಾಮನನ್ರಿ? ದಾರ ಸುಳ್ಳು ಬಿಡ್ರಿ. ಶಟ್ಟರೆ ಬಟ್ಟರೆ ಸಾಕು ಮಾಡಿ ನಿಮ್ಮ ಅವಯಕಿತನವನ್ನು. ನಮ್ಮಂತ ಸಂಭಾಷರಿಗೆ ಕಾಲನೇ ಇಲ್ರಿ. ಬಸವಣ್ಣ, ವಿಳಂಬ ಬೇಕೆ? ಆಗಲಿ ಮಹಾಪ್ರಭು, ದಯವಿಟ್ಟು ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಸಿಂಹಾಸನದಿಂದ ಕೆಳಗಿಳಿಯಿರಿ. ಆಗಲಿ ಬಸವರಾಜ, ನಿತ್ಯಂತೆ ಆಗಲಿ.
ಶೆಟ್ಟರೆ ಬೆಟ್ಟರೆ ಅವಿವೇಕಿಗಳ ನಿಮ್ಮಿಂದಲೇ ಇಷ್ಟೆಲ್ಲ ನರ್ತವಾಯಿತು. ನರೈರಾಜೆ ಬಸವರಾಜ, ಬನ್ನಿ ಹೋಗೋಣ. ನಡೆಯಿರಿ ಮಹಾಪ್ರಭು. ಭೀಮಾ, ನಿಮ್ ಕೇರ್ಯಾಗ ಎಲ್ಲಾರು ನೆಟ್ಟಗಿದ್ದೀರಾ? ಎಲ್ಲಾರು ನಾಟಿಗಿದ್ದೇವ್ರಿ ಯಪ್ಪ. ಆ ಬಸವಣ್ಣ ಆಶೀರ್ವಾದದಿಂದ ಯಾವ್ದಕ್ಕೂ ಏನು ಕೊರತೆ ಇಲ್ಲ ನೋಡ್ರಿ ನಮ್ಗ. ಏನು ಭೀಮಾ, ನಿಮ್ ಮಂದಿಲೇ ಹೆಣ್ಮಕ್ಳು ಮದ್ವೆ ಆಗ್ತಾರಿಲ್ಲೋ? ಅವ್ರು ಏನ್ ಮಾಡ್ಯಾರಿ ಯಪ್ಪ, ಎಲ್ಲಾರು ಆಗ್ತಾರ. ಅಲ್ಲೋ, ಕೆಲವರು ಗಂಡಿಲ್ದ ಇದ್ದಾರಂತಲ್ಲ. ಹೌದ್ರಿ, ಅವರು ಅದಾರ. ದೇವ್ರಿಗೆ ಬಿಟ್ಟಾವ್ರಿ ಅಂದ್ರೆ ಏನು? ಅಂದ್ರ ಅಲ್ಲಿ ಸುಳ್ಯಾರಿ ಯಪ್ಪ. ಹೂನೋ ಭೀಮಾ, ನಾನು ಅದನ್ನ ಕೇಳಿನೋ. ಅವ್ರು ನಿಮ್ ಕೆರ್ಯಾಗ ಅದಾರಿಲ್ಲೋ? ಅದಾರ್ರಿ ಯಪ್ಪ, ಸಾಕಷ್ಟು ಅದಾರ. ಇರಬೇಕು ಭೀಮಾ, ಅಂದ್ರ ಊರ್ ತನ್ನಗ ಇರ್ತದಪ್ಪ. ಯಾತ್ರ ತನಗ್ರಿ ಯಪ್ಪ, ನಾವು ಕಾಣ ಹೊಲಿಯಾರಿ. ಹೊಲ್ಯಾರಾದ್ರೆ ಏನಾತು, ದಿಕ್ಕಿಲ್ದವ್ರಿಗೆ ದೇವ್ರ ಗತಿ ಅಂತಪ್ಪ. ನಮ್ಮಂತವ್ರು ನಿಮ್ ಕೇರಿಗೆ ಎಷ್ಟು ಮಂದಿ ಹೋಗುದಿಲ್ಲ? ಹೋಗ್ತಾರಿ ಯಪ್ಪ, ಕಾಣದಂಗ ಹೋಗ್ತಾರ. ಎಷ್ಟು ಆದ್ರೂ ಹುಳಿ ಉಂಡು ಜಲಮ್ ನೋಡ್ರಿ. ಹಂಗಣ್ಣೋ ಭೀಮಾ. ಈಗ ಇದನ್ನ ತಗೋ, ಇದು ಬಹಳ ಕಿಮ್ಮತ್ತಿಂದ ಐತಿ ಆ ಭೀಮಾ. ಕಳಿಗೆ ಜಾಕೆ ಮತ್ತ ಇವನ ಬರವಾಲ್ದಲ್ರು. ಇಲ್ ಬಿಡ್ರಿ ಯಪ್ಪ, ಅದನ್ನೇ ಕೊಡಾಕದಿರಿ ನೀವು. ಸುಮ್ನೆ ಕೊಡ್ತಾರ ಯಾರ? ಮತ್ತ ಹಂಗಾದ್ರ ಮತ್ತೆ ಕೊಡಾಕದಿರಿ ಅದನ್ನ? ಅಂತ ಕೆಲಸ ಐತೋ ಭೀಮಾ ನಿನ್ನ ಹತ್ರ, ಅಂತ ಕೆಲಸ ಐತೆ. ಅದು ನಿನ್ನಿಂದನ ಆಗಬೇಕಾಗಿತ್ತ. ಮುಂದಕ್ಕೆ ಬಾರು, ಇಲ್ಯಾರದಾರು ಬರಬಾರ್ದೇನ? ಮುಟ್ಟಕ್ ಹೋಗ್ಬೇಡ್ರಿ, ನಾವು ಹೊಲಿಯಾರಿ. ಇವನ ಹೊಲ್ಯಾರಾದ್ರೆ ಏನಾತು, ಮುಟ್ಟಿದ್ರೆ ಏನಾಕತಿ? ಸ್ವಚ್ಛ ಇದ್ದಿಲ್ಲೋ? ಅದೇವ್ರಿಪ್ಪ, ಸ್ವಚ್ಛ ದೇವ್ರಿ. ಇವತ್ತ ದನಾಗಿನ ಏನು ತಿಂದಿಲ್ಲೋ? ಇಲ್ರಿಪ್ಪ, ಆ ಬಸವಣ್ಣನ ಸೇವೆ ಮಾಡವ್ರ. ದನ ಪಣ ಏನ್ ತಿನ್ನೋಂಗಿಲ್ರಿ ನಾವು. ಭೀಮಾ, ನೀ ಕೆಲಸ ಮಾಡಿದಂದ್ರ ಅದ್ಯಾವ ಕೆಲಸ ರೀ ಅಪ್ಪ? ಅದೇನು ಅದು ಇದು ಯಾವ್ದ್ರಿಪ್ಪ ಅದ? ಅದು ಬಾಳ ಗುಪ್ತದ ಓ ಭೀಮಾ, ಬಾಳ ಗುಪ್ತದ. ಅದು ನೀ ಯಾರಿಗೂ ಗೊತ್ತಾಗದಂಗ ಒಳಗಿಂದ ಒಳಗ ಮಾಡ್ಬೇಕಾಯ್ತು ನೋಡಪ್ಪ. ಅಂದ್ರ ಕಳುವಿಗಳು ಏನಾರ ಮಾಡಂತೀರೇನ್ರಿಪ್ಪ ನಮಗ? ಕಳುವಲ್ಲೋ, ಕಳುವಲ್ಲ, ಕನ್ಯಾಪರ್ಣ. ಅಂದ್ರೇನ್ರಿ ಅಪ್ಪ? ಇನ್ನು ವಶ ಮಾಡ್ಕೊಳ್ಳೋದು ಓ ಭೀಮಾ, ಇನ್ನು ವಶ ಮಾಡ್ಕೋದ. ಈಗ ನಾ ಅದನ್ನ ನಿನಗೆ ಮಾಡಿ ಕೊಟ್ನೆ ಅಂದ್ರ ನೀನು ಸಾಯಿ ತನಕ ಇರುವಂಗ ಮಾಡ್ತಾನ ನೋಡು ಮಗನ. ಇಲ್ ಬಿಡ್ರಿಪ್ಪ, ಎಲ್ಲಾರು ಸಾವು ತನಕನ ಇರ್ತಾರ. ಹಂಗಲ್ಲೋ ಭೀಮಾ, ಸಾಯು ತನಕ ಅಂದ್ರ ನೀ ಸುಖವಾಗಿರುವಂಗ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲಾ ವ್ಯವಸ್ಥೆ ಮಾಡ್ತಾನ. ಈಗ ಮೊದಲು ಇದನ್ನ ಬಿಚ್ಕೋರು. ನಾ ಏನ್ ಮುಚ್ಕೊಲ್ರಿಪ್ಪ, ನೀವ ತೆಗೆದು ಕೊಟ್ಟು ಬಿಡ್ರಲ್ಲ. ಇರ್ಲಿ ತಗೋರು, ನಮ್ಮನ್ನ ಕಂಡ್ರೆ ಹಿಂಗ್ಯಾಕ್ ಮಾಡ್ತೀರಿ? ತಗೋಬಾರ್ದನ ಭೀಮಾ? ಇಲ್ಯಾರು ಭೀಮಾ, ನಿಮ್ ಕೇರಿಗೆ ನಮ್ಮ ಮಂದಿ ಏನಾರ ಬರ್ತಾರಿಲ್ಲೋ? ಬರ್ತಾರ್ರಿ. ಯಾರ್ಯಾರು ಬರ್ತಾರ? ಅಕ್ಷಯದವ್ರು ಬರ್ತಾರೆ, ಈಬೂತಿಯವರು ಬರ್ತಾರೆ. ಏನ್ ಹಗಲಿ ಬರ್ತಾರೋ ರಾತ್ರಿ ಬರ್ತಾರ? ಹಗಲಿ ಬರೋರು ಹಗಲಿ ಬರ್ತಾರೆ, ರಾತ್ರಿ ಬರೋರು ರಾತ್ರಿ ಬರ್ತಾರೆ, ಮಜ್ಜಿಂದಾಗ ಬರೋರು ಮಜ್ಜಿಂದಾಗ ಬರ್ತಾರೆ. ಅಂತೂ ಬರಾಕೇನ್ ಅಡ್ಡಿ ಇಲ್ಲೋ? ಆಗ ನಿಮ್ ಮರ್ಜಿ ಕೆಲಸ ರೀಪ. ಅದನ್ನ ಹೆಂಗ್ ಹೇಳ್ರಿ ಭೀಮಾ? ಬಸವಣ್ಣ ಯಾರ ಕೊರಳಿಗೆ ಲಿಂಗ ಕಟ್ಟ್ಯಾನ್ಲ, ಅವ್ರ ಮನೆಗೆ ಹೋಗೋದಕ್ ಅಡ್ಡಿ ಏನದ? ಅಲ್ರಿಪ್ಪ, ಹೊಲಿಗೆಯವ್ರಿಗೆ ಯಾಕೆ ಹೊಳಿತ್ರಿ ನಿಮ್ ಮನಸ್ಸು ಅತ್ತನ್ನ? ಭೀಮಾ ಆಕ್ಯಾನು ನಾನ್ರಿಪ್ಪ, ನಾನು ಅಕ್ಯಾವಾಕ್ರಿ. ನಮಸ್ಕಾರ ರೀ ಭಟ್ರ.
ಅದ ಅವಂಗ ಅತ್ತಾಗ್ರಿಂದ ಕಟ್ಟಿಗೆ ಗಾಡಿ ಹೊಡ್ಕೊಂಡ್ ಲಗ್ನ ಬಂದ್ಬಿಡ್ಪ ನಾವ್ ಮತ್ತ ಗೊತ್ತಾತು ಹೊಡಿ ಹೋಗ್ಬೇಡ್ರಿ ಹೊಲ್ಗೇರಿನ ಏ ಭೀಮಾ ಇಲ್ಲ ಇವನ ನೋಡೇ ಬಿಟ್ನೋಪ ಅವ್ಯಾರಿ ಬಾವ ಆ ಹೊಲೆ ಅದಾನೋ ಯಾರಿಗ್ ಗೊತ್ತ ಬಿಡು ಇರ್ಲಿ ಭೀಮಾ ಮೊದಲಿಂದನ ಬಿಚ್ಕೋರು ಬರವಾಲ್ದೇನು ಮುಂದಕ್ ಬಾ ಹಗರ ಕುದುರೆ ಕೊಟ್ಟ ಅಂತಲೋ ಏನ್ ಹೊಳೆ ಆಗದ್ರಿ ಇದು ಬಾಕ್ 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 ಬಾಕ್ರಿ ಬಾ ಕಿಮ್ಮತ್ ಇದ್ದಂಗಾದ್ರಪ್ಪ ಇದ ಬಂದ ಭೀಮಾ ಇದನ್ನ ತಗೊಂಡ್ಬಿಡಪ್ಪ ನೀ ಆ ಗಂಗಿನ ನೋಡಿ ಇಲ್ಲೋ ನನ್ ಗಂಗಾಗನ ಕೇಳತ್ತಾನಲ್ರಿ ಪಾಯವ ಆಕಿ ಕಡೆ ಏನೈತ್ರಿ ಬಾಣಿನ ಕೆಲಸ ಆ ಗಂಗಿ ಮ್ಯಾಲ ಬಾಳ ಪ್ರೀತಿ ಆಕೆ ನೋಡಿದ್ರ ಜೀವಕ್ಕ ಸಮಾಧಾನ ಇಲ್ಲೋ ಸಮಾಧಾನ ಇಲ್ಲ ಆಕೆ ಬೇಕಣ್ಣ ನಿಮಗ ಆಕೆ ಬೇಕು ಭೀಮಾ ಆಕೆ ಬೇಕ ಆಕೆ ನೋಡ್ತಿದ್ರ ಜೀವ ಜೂರು ಅಂತದೆ ಆತ್ ಬಿಡ್ರಪ್ಪ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಾವ್ ಹೋಗಿ ಪೂರಾ ಕೆಲಸ ಮಾಡ್ಕೊಂಡು ಬರ್ತಾನ ಅದರ ಕಾಳಜಿಯನ್ನು ಬಿಟ್ಟು ಬಿಡ್ರಿ ನೀವು ಭೀಮಾ ಹುಡುಗೋಲ ಕುಂಬಳಕಾಯಿ ನಿನ್ನ ಕೈಯಾಗ ಕೊಟ್ಟನಪ್ಪ ಈಗ ಉದ್ದಾರ ಹೆಂಚು ಅಡ್ಡಾರ ಹೆಂಚು ಅದರ ಚಿಂತೆ ಬಿಟ್ಟು ಬಿಡ್ರಿ ಬಾ ಈಗ ಹೋಗಿ ಅದ ಕೆಲಸ ಮಾಡ್ಕೊಂಡು ಬರ್ತಾನ ನೋಡ್ರಿ ಭಲೇ ಭೀಮಾ ನೀನು ಕಲಿಯುಗದ ಭೀಮಾ ನೀನು ಪಂಚ ಪಾಂಡವರಲ್ಲಿದ್ದಂತ ಭೀಮಾ ಹೌದ್ರಪ್ಪ ಆ ಭೀಮ ಕೀರ್ತಿಗನ ಕೊಂದ ಈ ಭೀಮ ಯಾರನ್ನು ಕೊಲ್ತಾನೇನೋ ಏ ಇಳಿಸ್ ಮುಂಡೆದ ಇಳಿಸ್ ನಿಜ ಭೀಮಾ ನೀನು ಸಾಮಾನ್ಯದವನಲ್ಲೋ ಕಲಿಯುಗದ ಭೀಮದಿ ನಿನ್ನಿಂದ ಈ ಕೆಲಸ ಆಗ್ತದ ನಾಳೆ ಸಾಯಂಕಾಲ ಇದ ಜಾಗದಾಗ ಬಂದು ಭೇಟಿ ಆಗಿಬಿಡಪ್ಪ ಇಲ್ಲೇ ಹೌದಲ್ಲ ರೇ ಇಲ್ಲೇನು ಇಟ್ರಾಗ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಿಂದ್ರ ಹೋಗ್ಬಿಡ್ನು ಹೊಲಿಗೇರಿಗೆ ಹೌದಲ್ಲ ರೇ ಏ ಬಾಯ್ ಬಿಡ್ಬಾಡ ಓ ಭೀಮಾ ಬಾಯ್ ಬಿಡಾಕ್ ಹೋಗ್ಬೇಡ ಯಾರ ಕೇಳಿಗಿಳ ಯಾರ ಅಂತ ಕೆಲಸ ಮಾತ್ರ ಲಘು ಮಾಡ್ಪಾ ಭೀಮಾ ಇದ್ರ ಸಲುವಾಗಿ ಊಟಿಲ್ಲೋ ಊಟಿಲ್ಲ ಬಾಯಿ ನ್ಯಾಲಿಗೆಲ್ಲ ವಿಸ ಇಸ ಇಸ ಆಗಿಬಿಟ್ಟು ಓ ಬಾಯಾಗ ಒಂದ್ ಹನಿ ಹೋವಾತು ಭೀಮಾ ನೀರ್ ಸಲಕ್ ಹೋವಾತ ಹೌದಲ್ಲ ರೇ ಇನ್ ಮ್ಯಾಲ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೋಡ್ಯಾರ ನೋಡ್ರಿ ಹೊಡ್ತ ಒಂದ ಕಡತ ಎರಡ ತುಂಡ ಆದಷ್ಟು ಲಘು ಮಾಡಿಬಿಡು ಭೀಮಾ ಆದಷ್ಟು ಲಘು ಮಾಡಿಬಿಡ ಇದ್ರ ಸಲುವಾಗಿ ಕಣ್ಣಿಗೆ ನಿದ್ದಿಲ್ಲೋ ಕಣ್ಣಿಗೆ ನಿದ್ದಿಲ್ಲ ಕನಸ್ನ್ಯಾಗ ಬಂದ್ ಎದುರಿಗೆ ಹಾದಂಗ ಮಾತಾಡ ಗಂಗಾ ನಿಮ್ಮ ಕನಸು ಬೀಳ್ದಾಗ ಮಾಡಿದ್ರ ಆಯ್ತು ನೋಡ್ ನಿಮಗ ಅಷ್ಟ ಮಾಡಿಬಿಡು ಬಾಮ ಆಗಲ್ರಿಪ್ಪ ನಮಸ್ಕಾರ ಜಗ್ಗನ್ನೋ ನಮಸ್ಕಾರಿ ಅಪ್ಪ ಅಂತ ಹೇಳಿದವ್ರು ಏನು ತಿಳ್ಕೊಂಡಿರ್ಬಾರ ಆಗಲ್ರಿಪ್ಪ ನಮಸ್ಕಾರ ಈಗ ನೋಡುವ ಮುಂದೆದ ಅವಶ್ಯ ಶೀಘ್ರಂ ಏನು ಕಣ್ಣರಿ ಏನು ಮೂಗ್ರಿ ಏನು ಗಲ್ಲರಿ ಏನು ತುಟಿ ಗಂಗಾ ಏನ್ರಿ ಶೆಟ್ರ ಏನೋ ಬಾಳ ಬಡಬಡ್ಸಾಕತ್ತಿರಲ್ಲ ಯಾರು ಭೀಮನ ಹೌದ್ರಿ ಎಷ್ಟು ಹುಡುಕ್ಬೇಕು ಭೀಮನನ್ನ ಕಳ್ಕೊಂಡು ದನ ಹುಡುಕಿದಂಗ ಆಯ್ತಪ್ಪ ನನ್ನ ಕಡೆ ಏನಿತ್ರಿ ಬಾ ನಿಮ್ ಕೆಲಸ ಆ ಕೆಲಸ ನಿನ್ನಿಂದನೇ ಆಗ್ಬೇಕು ನೋಡಪ್ಪ ನಿನ್ನ ಕಡೆನೇ ಐತಂತೇಳಿ ಹುಡುಕಿದನಪ್ಪ ಅಂದ್ರ ನಿಮ್ಮ ಕಾಲಿಗೆ ಏನಾರ ಜೋಡಿಗಿಡ್ಬೇಕಾಗಿದಾವನ ನೋಡು ಭೀಮ ಚೋಳ ಬೇಕಾಗೈತೆ ಆದ್ರ ಭೀಮ ಕಾಲಿಗೆ ಅಲ್ವ ಮೈಗೆ ಅಂದ್ರ ಏನ್ರಿ ಏನು ಭೀಮ ನಾ ಬಿಚ್ಚೆ ಹೇಳ್ಬೇಕಣಪ್ಪ ನನಗ ಅಂದ್ರ ಅದನ್ನ ಬಿಚ್ಚ ಹೇಳ್ಬಿಡ್ರಲ್ಲ ಅದನ್ ಭೀಮ ಆ
ಬಸವಣ್ಣನ ಮನಿ ಅಂಗಳ ಕಸ ಹೊಡಿತಾಳಲ್ಲ ಆಕಿ ಹೆಸರು ಗಂಗಾ ಅಲ್ಲ ಅಲ್ಲ ಇವನು ನಮ್ಮ ಬಳೆಗೆ ಕೈ ಚಂದ್ರಿಪ್ಪ ಅಲ್ರಿಪ್ಪ ಆಕಿ ಕಡೆ ಏನತ್ತೀನಿ ಕೆಲಸ ಆಕಿ ಕೈಲೇನಾಯ್ತು ಭೀಮಾ ಆಹಾ ಏನು ರೂಪ್ರಿ ಏನು ಲಾವಣ್ಯ ರೀ ಭೀಮಾ ಆಕಿನ ನಾಮ ಹೊಸ ಮಾಡಿ ಕೊಟ್ಟಂದ್ರ ಒಂದು ಹೊಲ ಒಂದು ಮನಿ ನಿನ್ನ ಖಾತೆಗದ ಅಂತ ತಿಳ್ಕೊಂಡ್ಬಿಡ್ಬೇಮ್ಮ ಹೌದಲ್ರಿ ಹಂಗಾದ್ರ ವಚನ ಕೊಡ್ರಲ್ಲ ಓಹೋ ಇದೇನ್ರಿ ಶಟ್ರ ಹೊಲ್ಗೆರೆ ಹೊಕ್ಕೈತನ ನಿಮ್ ವ್ಯಾಪಾರ ಶರಣು ಹೇಳು ಭೀಮಾ ನಾವು ಹೊಲಿಗೆನ ವ್ಯಾಪಾರ ಮಾಡ್ಬಾರ್ದು ಏನಪ್ಪ ಇಲ್ರಿ ನೀವು ಮತ್ತೇನಾರ ಮಾಡಬಾರ್ದ ಅಂತ ಹೋಲ್ಬಿಡು ಭೀಮಾ ಆ ಗಂಗಾಗ ಹೇಳ್ಬಿಡ್ಪ ಮತ್ತ ಏನಂತ್ರಿ ಅದೇನು ಇನ್ ಮ್ಯಾಗ ಬಸವಣ್ಣನ ಮನಿ ಅಂಗಳ ಕಸ ಹೊಡಿಬೇಡ ಅಂತ ನಮ್ಮ ಅಂಗಡಿಗೆ ಬಂದ ಆಕಿಗೆ ಹೇಳ್ಬೇಕು ಅದನ್ನ ಒಯ್ ಅಂತ ಹೇಳು ಹೌದಲ್ಲ ರೀ ನಿಮ್ಮ ಕೆಲಸ ಅಂತ ತಿಳಿದು ಬಿಡ್ರಿಪ್ಪ ಇನ್ ಮ್ಯಾಲ ಬಸ್ ಮಾಡ್ಬಿಡಿ ಭೀಮಾ ಬರಿಬಾರ್ದ ಭೀಮಾ ಅಲ್ಲೋ ಭೀಮಾ ಅಲ್ಲಿಗೆ ಆ ಭಟ್ ಬೇರೆ ಬರ್ತಾನಂತಲ್ಲೋ ಆ ಭಟ್ಟಿ ಭಟ್ಟ ಭೀಮಾ ಅವ ಬಾಳ ಬೆರಿಕಿದಾನ ಅವ ನಮ್ಮನ್ನ ಹಾರಿಸಿ ಹೊಡೆದಾನ ಅವಾಗ ಕೆಲಸ ಅದಕ್ಕೇನ್ ಮಾಡಂತೀರಿ ಏನೋ ಭೀಮಾ ಎಲ್ಲ ಭಿಕ್ಷೆ ಹೇಳ್ಬೇಕಣಪ್ಪ ಏನಾರ ಒಂದು ಇತ್ತಿ ಮಾಡ ಅಂದ ಮ್ಯಾಲ ನಿಮ್ಮ ಕೆಲಸ ಆತಂತ ತಿಳಿದು ಬಿಡ್ರಿ ಮಾಡ್ತೇವಲ್ಲ ಭೀಮಾ ನೋಡ್ಯಾರ ನೋಡ್ರಿ ಹಲೇ ಭೀಮಾ ಬರಿಬೇಡ ಭೀಮಾ ಎಲ್ಲಾ ವ್ಯವಸ್ಥೆ ಸರಿಯಾಗಿ ಆಗ್ಬೇಕ ಭೀಮಾ ಮತ್ತ ನೋಡ್ಯಾರ ನೋಡ್ರಿ ಹೆಂಗ್ ಮಾಡ್ತಾರ ಅನ್ನೋದು ನಾ ಮಾಡಿದ ಬೆಳಕ ನಿಮಗ್ ಗೊತ್ತಾಗೋದ ಆದ್ರ ಒಂಚೂರ ನೀವು ತಡದ ಬೇರೆ ಬರಿಬೇಡ ಭೀಮಾ ಹೋಗ್ರಿ ಬರ್ಯಾ ಭೀಮಾ ಹೋಗ್ರಿ ಬರ್ಯಾ? ಹೋಗ್ರಿ ವ್ಯವಸ್ಥೆ ಮಾಡ್ತಾನೆ ನಿಮಗ ಮಾಡ್ತಾನೆ ವ್ಯವಸ್ಥಾ ಬರ್ಲಿ ಮಕ್ಕಳ್ರ ಬರ್ರಿ ಕೊಳ್ಳಾಗ ಜನಿವಾರ ಶಿವದಾರ ಹಾಕೊಂಡು ಹೊರಗೇರಿ ಹೋಗ್ಬೇಕಂತಿರ್ಲಿ ಮಕ್ಕಳ್ರ ನಿಮ್ಮ ಚಂದ ಕಡದ ನಿಮ್ಮ ಹೆಣ ಕಲ್ಯಾಣ ಪಟ್ಟಣ ಬೀದಿ ಒಳಗೆ ಮೆರೆಸ್ತಿದ್ರ ನನ್ನ ಹೆಸರು ಮಾವಿಗರ ಭೀಮನೆ ಅಲ್ಲ ಮಾವಿಗರ ಭೀಮನೆ ಅಲ್ಲ ಶಿವ ಶಿವ ನಾನೆಂಬ ಅಹಂಕಾರದಲ್ಲಿ ಜಗತ್ತಿನ ಕಣ್ಣಿಗೆ ನಿಜದ ಹಾದಿಯೇ ಕಾಣದಾಗಿದೆ ಅಧಿಕಾರದ ಮದ ಅರ್ಥ ಮದ ಕುಲ ಮದಗಳು ಮಾನವ ಜಾತಿಯನ್ನೇ ರಸಾತಳಿಕೆ ತುಳಿಯುತ್ತವೆ ಹೊಲೆಯ ಹಾರುವರೆಂಬ ಭೇದವನ್ನು ಅಳಿಸಿ ಆ ಬಸವಣ್ಣನವರು ಮಹಾಪುರುಷರಾದ ಬಸವಣ್ಣನವರು ಮನುಷ್ಯರನ್ನು ಪಶುಗಳನ್ನಾಗಿ ಮಾಡಿಬಿಟ್ಟಿದೆ. ಈ ಸಮಯದಲ್ಲಿ ಕನ್ನಡ ಕುಲದೀಪಕರಾದ ಬಸವಣ್ಣನವರು ಹೊಲೆಯ ರಾವಣನನ್ನು ಎತ್ತಿ ಹಿಡಿದಿರುವುದು ಇದೊಂದು ಅಪೂರ್ವವಾದ ಅವರ ಅವತಾರ ಕೃತ್ಯವೆಂದೇ ಹೇಳಬೇಕು. ಬಸವೇಶ, ನೀನು ಮಾನವನಲ್ಲ, 1,96,000 ಗಣಂಗಗಳಿಗೆ ದಿನನಿತ್ಯ ಅನ್ನದಾಸ ನೀಡಿದ ಮಹಾಪುರುಷನು ನೀನು. ಬಸವೇಶ, ಬಸವಣ್ಣ, ವಿಶ್ವಗುರು ಬಸವಣ್ಣ, ನೀನು ಆ ನಂದೀಶ್ವರನ ಅವತಾರವೇ ನಿಜ.
ನಡೆಯಿರಿ ದೊರೆಗಳೇ, ಇದೇನು ವಿಚಿತ್ರ? ತಾವು ಇಲ್ಲಿಗೆ ಬಂದ ಕಾರಣವೇನು? ಈ ಕುಲಹೀನನ ಕಾಲಿಗೆ ಬೀಳುವುದೈತಿ ಅಲ್ಲದೆ ತಮ್ಮ ತಲೆಯ ಮೇಲೆ ಈ ಜೋಡುಗಳು ಏಕೆ? ಇದೇನು ಪಶ್ಚಾತ್ತಾಪದ ಪರಿವರ್ತನವು ಅಥವಾ ಸಂಗಮನಾಥನ ಪ್ರೇರಣೆಯು? ಮಹಾತ್ಮರೇ, ಮಾಡಿದ ತಪ್ಪಿಗಾಗಿ ಕ್ಷಮೆ ಬೇಡಲು ಬಂದಿರುವೆ. ಮಧುವರಸರೇ, ಐಶ್ವರ್ಯದಲ್ಲಿ ಅಂಧರಾಗಲು ಕೇಡು ತಪ್ಪಿದ್ದಲ್ಲ. ಇರಲಿ, ತಾವು ಬಂದ ಸಮಾಚಾರವೇನು? ಮಹಾನುಭಾವರೇ, ಸಂಗಮನಾಥನಿಗೆ ಸಲ್ಲಿದ ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಿ ಮೈ ಉರಿದು ಸಾಯುತ್ತಿದ್ದ ನಾನು ತಮ್ಮ ಬಚ್ಚಲಿನ ಹರಿಯುವ ನೀರಿನಿಂದ ಮಿಂದು ಬದುಕಿದೆನು. ನನ್ನಯ್ಯ ಬದುಕಿದೆನು. ನಾನು ಅಜ್ಞಾನಿ, ಪಾಮರ, ಶಿವಶರಣರಾದ ನಿಮ್ಮ ಮಹತ್ವವನ್ನು ತಿಳಿಯದೆ ಘೋರ ಕಷ್ಟವನ್ನು ಅನುಭವಿಸಿದೆ. ಶರಣ ಪುಂಗವರೇ, ಗಂಗಾ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರ ಮಿಂದು ನೀರಿನ ಒಂದು ಬಿಂದುವಿಗೆ ಸಮನಾಗಲಾರೆ. ಮಹಾನುಭಾವರೇ, ನನ್ನ ಮಗಳನ್ನು ನಿಮ್ಮ ಮಗನಿಗಿಟ್ಟು ನಾ ಮಾಡಿದ ತಪ್ಪಿನಿಂದ ಕಡೆಗಾಗಬೇಕೆಂದು ತಮ್ಮ ಬಳಿಗೆ ಬಂದಿರುವೆ. ನನ್ನ ಮಗಳನ್ನು ಸ್ವೀಕರಿಸಿ ನನ್ನ ಮೇಲೆ ಕೃಪೆ ಮಾಡಬೇಕೆಂದು ತಮ್ಮ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುವೆನು. ಏನು ಅರಸರೇ, ಹೊಲೆ ಹಾರುವರಲ್ಲಿ ದೇಹ ಸಂಬಂಧವೇ? ಹಾಗೆ ಮಾಡಿದ್ದೆ ಆದರೆ ಬಿಚ್ಚಲನ ರಾಜ್ಯದಲ್ಲಿ ರಕ್ತದ ಮಳೆಗೆರೆದು ಕಲ್ಯಾಣವೇ ಹಾಳಾಗಿ ಧೂಳದ್ದು ಹೋಗುವುದು. ಶರಣರೇ, ಕಲ್ಯಾಣ ಹಾಳಾಗಲಿ, ನನ್ನ ದೇಹ ಚಿನ್ನ ವಿಚಿನ್ನವಾಗಲಿ, ನಾನೆಂದು ಸತ್ಪದದಿಂದ ಹೆಜ್ಜೆಯನ್ನು ಕೀಳಲಾರೆ, ತಮ್ಮ ಪಾದಗಳನ್ನು ಬಿಡಲಾರೆ. ತಮ್ಮ ಬಾಂಧವ್ಯದಿಂದ ಜನ್ಮ ಸಾರ್ಥಕ ಮಾಡಿಕೊಳ್ಳದೆ ಈ ಭೂಮಿಯಲ್ಲಿ ನಾನು ಬದುಕಿರಲಾರೆ. ನನಗೆ ಕುಲ ಬೇಕಿಲ್ಲ, ಧರ್ಮ ಬೇಕು. ನನ್ನಯ್ಯ, ಧರ್ಮ ಬೇಕು. ಅಂತಾದಲ್ಲಿ ದೊರೆಗಳೇ, ಕರ್ಮ ಜಂಜಡವಾದ ಈ ಜಗತ್ತಿನಲ್ಲಿ ನೀವು ಕುಲಗೆಟ್ಟವರೆಂದು ಜನರು ನಿಮ್ಮನ್ನು ನಿಂದೆ ಮಾಡುವರು. ಬಂಧು ಮಿತ್ರರು ಕೈ ಬಿಡುವರು. ಎಲ್ಲರೂ ನಿಮಗೆ ಹೊಲೆಯರೆನ್ನುವರು. ನೀವು ಭಯಂಕರವಾದ ಸಂಕಟದಲ್ಲಿ ಬೀಳುವಿರಿ. ಆಮೇಲೆ ಕಲ್ಯಾಣದಲ್ಲಿ ಕ್ರಾಂತಿ ಹೇಳುವುದು, ರಕ್ತ ಹರಿಯುವುದು. ಈ ಭವಿಷ್ಯ ಎಂದಿಗೂ ತಪ್ಪದು. ಇದು ಶಿವಲಿಂಗ. ಹರಳೆನವರೇ, ಏನಾದರೂ ಆಗಲಿ, ಕಪ್ಪಡಿ ಸಂಗಮನಾಥನಾನೇ ಆಗಿ ನಾನು ನನ್ನ ಮಗಳನ್ನು ನಿಮ್ಮ ಕೈಯಲ್ಲಿಡುವೆನು. ಅಭಯವಿಟ್ಟು ಕಾಪಾಡು ತಂದೆ, ಅಭಯವಿಟ್ಟು. ಆಗಲಿ, ಆಗುವುದಲ್ಲ ಸಂಗಮನಾಥನ ಇಚ್ಛೆ. ಮಧುವರಸರೇ, ನಾವೀಗ ಅನುಭವ ಮಂಟಪಕ್ಕೆ ಹೋಗಿ ಈ ಮಹಾಪುರುಷರಾದ ಬಸವಣ್ಣನವರ ಹಾಗೂ ಶರಣರ ಒಪ್ಪಿಗೆ ಪಡೆದು ಈ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸುವ. ಸಂಗ
ಬಂದೆ ಮೋದದ ಮರೆಯಾಗಿ ನಿಂತೆ ಬಾಳಲ್ಲಿ ಬೆಳಕಾಗಿ ಬಂದೆ ಮೋದದ ಮರೆಯಾಗಿ ನಿಂತೆ ಕಾಣದೆ ನಿನ್ನ ಗುರಿಯೇನು ನಾನು ದಯ ತೋರೆ ನೀನಿದ್ದೆ ದಯ ತೋರೆ ನೀನಿದ್ದೆ ಸಂಗಮದೇ ನೀಯನ್ನ ತಂದೆ ಕರುಣಿಸಿ ತಾಯಿಯ ತಂದೆ ನಿನ್ನದಿಗೆ ನಾನೋಡಿ ಬಂದೆ ನಿನ್ನದಿಗೆ ನಾನೋಡಿ ಬಂದೆ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಯಾರು ನೀನು? ಯಾಕೆ ತಗೋತಿ? ನಾನು ಬಡ ಸಂಗಮ ತಂದೆ, ಹೊಟ್ಟಿಗಿಲ್ಲದ ಬಂದೆ. ಒಂದು ಗೊತ್ತಿಲ್ಲವೇ ನಿನಗೆ? ನೀಡಿ ನೀಡಿ ಸಾಕಾಗಿ ಹೋಗಿದೆ. ಅಪ್ಪಯ್ಯ, ನೀವು ಬೇಸರ ಪಟ್ಟುಕೊಂಡರೆ ನಾನು ಉಪವಾಸ ಬೀಳಬೇಕಾಗುತ್ತದೆ ತಂದೆ. ಹಸಿವು ಕೇಳದಕ್ಕಾಗಿ ಬಂದಿರುವೆ ತಂದೆ, ನೀಡಿ ಕಳುಹಿಸಿ. ಬೇಕಾದಾಗ ಬಂದು ಬೇಡುವುದೇನು? ಭಿಕ್ಷೆ ಬೇಡುವುದಕ್ಕೆ ನಿಮಗೆ ಹಗಲು ಸಾಲುವುದಿಲ್ಲವೇ? ಹೋಗು, ಮನೆಯಲ್ಲಿ ಏನಿಲ್ಲ, ನಾಳೆಗೆ ಬಂದು ನೀಡಿಸಿಕೊಂಡು ಹೋಗು. ಅಲ್ಲಿಯವರೆಗೆ ಉಪವಾಸ ಬೀಳು, ನನಗೇನು ಹೇಳುವೆ? ಆಗಲಿ ತಂದೆ, ದೊಡ್ಡವರ ಮನೆಯಂತ ಬಂದೆ. ಲೋಕದಲ್ಲಿ ಮಾಡುವ ನೀಡುವ ಭಕ್ತಿಗೆ ಅಡ್ಡಾಗುವ ನಿಮ್ಮಂತ ಪುಣ್ಯಾತ್ಮರು ಇಲ್ಲವಂತಲ್ಲ. ಬಸವಣ್ಣನವರು ಕಲ್ಪವೃಕ್ಷವಾದರು. ನೀವು ಕಳುವು ಮಾಡುವುದನ್ನು ಬಿಟ್ಟು ಬಂದು ಬಸವಣ್ಣವರ ಮನೆಗೆ ಬೇಲಿಯಾಗಿದ್ದೀರಿ. ಉಪಾಯವಿಲ್ಲ. ಏನು ಬಗಳುವೆಯೋ? ಸುಮ್ಮನೆ ಹೋಗು. ನೀಡಿದರೆ ಹೊಗಳುವುದು, ಇಲ್ಲದಿದ್ದರೆ ಬಗಳುವುದು. ಮತ್ತೊಮ್ಮೆ ಬಾ ನಮ್ಮ ಮನೆಗೆ. ಯಾರಾದ್ರೂ ಹಸಿದು ಬಂದಿದ್ದೀರಪ್ಪ? ಹೌದಮ್ಮ, ಹಗಲಿರುಳು ನಿಂತೇ ಇರುತ್ತಾರೆ. ನನಗಂತೂ ನೀಡಿ ನೀಡಿ ಸಾಕಾಗಿ ಹೋಗಿದೆ. ಹಾಗನ್ನಬಾರದು. ಮಾಡುವ ಕೆಲಸದಲ್ಲಿ ಬೇಸರ ಪಟ್ಟರು ನೀಡುವ ಕೆಲಸದಲ್ಲಿ ಬೇಸರ ಪಡಬಾರದು. ಅಂತೆ ನಾನು ನನ್ನ ಅಕ್ಕ ತಂಗಿಯರಿಗೆ ಹೇಳುತ್ತೇನೆ, ಹಸಿದವರಿಗೆ ಇಲ್ಲವೆನ್ನಬೇಡಿ, ನೀಡುವಲ್ಲಿ ಬೇಸರ ಪಡಬೇಡಿ ಎಂದು. ನೀಡು ನೀಡು ಎಂದು ದಿನಾಲು ಬಾಗಿಲಿಗೆ ಬಂದು ನಿಂತರೆ ಹೆಣ್ಣು ಮಕ್ಕಳಿಗೆ ಬೇಸರವಾಗದೇನಮ್ಮ? 4 ತಾಸು ರಾತ್ರಿಯಾದರೂ ಬಿಡಬಾರದೆ. ಒಬ್ಬರ ಮೇಲೊಬ್ಬರು ಬರುವುದು, ಉಣ್ಣುವುದು, ಹೋಗುವುದು. ಅಣ್ಣನವರು ದಾಸೋಹ ಇಟ್ಟಿದ್ದೇ ತಪ್ಪಾಗಿದೆ. ಹಾಗನ್ನಬಾರದು. ಅಂತೆ ಅವರು ಏನು ಹೇಳ್ತಾರೆ ಗೊತ್ತೇ? ಮಾಡಿ ಮಾಡಿ
ತಪ್ಪಾಯ್ತಮ್ಮ, ಇನ್ನು ಮೇಲೆ ಹಾಗೆ ಮಾಡುವುದಿಲ್ಲ. ಜಂಗಮ್ಮನು ಹಿಂದಕ್ಕೆ ಹೋದನು. ಅವರು ಬಂದು ಕೇಳಿದ್ರೆ ಅದೆಷ್ಟು ಮನ ನೊಂದುಕೊಳ್ಳುವರೋ ಏನೋ. ನೀಲ, ಯಾರು ಕೇಳಿದರೂ ಹಸುವೆ ಕೇಳುವುದಿಲ್ಲ. ಇದು ಆ ಜಂಗಮನೆ ತಿರುಗಿ ಬಂದಿದ್ದಾನೆ. ಸಂಗಮನಾಥ ನಮ್ಮನ್ನು ಎಲ್ಲಿ ಬಿಟ್ಟು ಹೋಗುತ್ತಾನೆ? ಯಾರು ಅವನನ್ನು ಪ್ರೀತಿಸುವರೋ ಅವರ ಮನಗಳಲ್ಲಿ ವಾಸ ಮಾಡುತ್ತಾನೆ. ಶಿವಲಿಂಗಪ್ಪ, ಎಂತ ತಪ್ಪು ಮಾಡಿದೆಯಪ್ಪ? ಬಸವಣ್ಣನ ಮನೆಯಲ್ಲಿ ಅನ್ನ ಸಿಗಲಿಲ್ಲವೆಂದು ಜಂಗಮನು ನೊಂದುಕೊಂಡು ಹೋಗಿದ್ದರೆ ಆ ಪಾಪ ನಮಗಲ್ಲದೆ ನಿನಗೂ ಬರುತ್ತಿತ್ತು. ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನು, ಕೋಳಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದೊಡೆ ಕಾಗೆ ಕೋಳಿಯಿಂದ ಕಷ್ಟ ಕಾಣ ಕೂಡಲ ಸಂಗಮ ದೇವ. ಹೋಗು, ಜಂಗಮನ ತೃಪ್ತಿ ಸಂಗಮನಾಥನ ತೃಪ್ತಿ ನೀಡಿ ಕಳುಹಿಸು. ಆಗಲಿ. ನೀಲ, ಜಂಗಮ ಪ್ರಾಣಿ ಆಗದಿದ್ದರೆ ನಾನೆಂತೂ ಭಕ್ತನೆಪ್ಪೆನು. ಸ್ವಾಮಿ, ತಮ್ಮಂತಹ ಭಕ್ತದ್ದ ಆಗುತ್ತದೆಂದರೆ ಹಸಿದ ಜಂಗಮನನ್ನು ಹಿಂತಿರುಗಿಸಲಿದ್ದಾರೆ. ಬಸವಣ್ಣ, ಭಕ್ತಿ ಭಂಡಾರಿಯನ್ನು ನಿನ್ನ ಡಂಗೂರ ಸಾರುತ್ತದೆ. ನಿನ್ನ ಮನೆಯಿಂದ ಅನ್ನವಿಲ್ಲದ ಯಾರಾದರೂ ಹಿಂತಿರುಗುವುದುಂಟೆ? ತಂದೆ, ನೀನು ಭೂಮಿಗೆ ಕಾಮಧೇನುವಾಗಿ ಬಂದಿರುವೆ ತಂದೆ. ಶರಣು ಬಸವಣ್ಣ. ಹೊಗಳಿ ನನ್ನನ್ನು ಹೊನ್ನ ಶೂಲದಲ್ಲಿ ಇಟ್ಟಬೇಡಿ. ಯಾವನು ಕೊಡುವನೋ ಅವನು ತೆಗೆದುಕೊಂಡು ಹೋಗುವನು. ನನ್ನದೆನ್ನುವುದು ಮಾಯೆ. ನೀಲ, ಈ ದಿನ ನಿನಗೊಂದು ಶುಭ ಸುದ್ದಿಯನ್ನು ತಿಳಿಸಬೇಕಾಗಿದೆ. ಯಾವ ಸುದ್ದಿ ಸ್ವಾಮಿ? ಮಧುವರಸರು ತಮ್ಮ ಮಗಳನ್ನು ಹರಳಯ್ಯನವರ ಮಗನಿಗೆ ಕೊಟ್ಟು ವಿವಾಹ ಮಾಡಲು ನಿಶ್ಚಯ ಮಾಡಿದ್ದಾರೆ. ನಿಜವೇ? ಮಧ್ವರಸರು ಆ ರೀತಿ ಮಾಡುವುದರಿಂದ ಅಸ್ಪೃಶ್ಯ ಜಾತಿಯವರನ್ನು ಉದ್ಧಾರ ಮಾಡಿದಂತಾಗುತ್ತದೆ. ಈ ಜಾತಿ ಕುಲವೈಷಮ್ಯಗಳು ದೂರ ಆದರೆ ಎಲ್ಲ ಜಾತಿಯ ಉದ್ಧಾರವೂ ಆಗುವುದು. ಅದಕ್ಕಾಗಿ ಇಂದು ಅನುಭವ ಮಂಟಕ್ಕೆ ಬಂದು ಪ್ರಭುದೇವರ ಸನ್ನಿಧಿಯಲ್ಲಿ ಎಲ್ಲ ಶಿವಶರಣರ ಒಪ್ಪಿಗೆಯನ್ನು ಪಡೆಯಲಿರುವರು. ಇದಕ್ಕೆ ತಮ್ಮ ಒಪ್ಪಿಗೆಯೂ ಇದೆ ಅನ್ನಂತಾಯ್ತು. ಅಂದಾಗ ಕಲ್ಯಾಣದಲ್ಲಿ ಈ ವಿವಾಹವು ಅಭೂತಪೂರ್ವವಾಗಿ ನಡೆಯುವುದು. ನೀಲ, ಇಂದು ಅನುಭವ ಮಂಟಪದಲ್ಲಿ ಪ್ರಭುದೇವ, ಚನ್ನಬಸವಣ್ಣ, ಶಿವಯೋಗಿ ಸಿದ್ದರಾಮ, ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಮೊದಲಾದ ಎಲ್ಲ ಶಿವಶರಣರು ಈ ವಿವಾಹದ ಬಗ್ಗೆ ನಿರ್ಣಯ ಮಾಡತಕ್ಕರಿರುವರು. ನೀನು ನಿನ್ನ ಅಕ್ಕ ತಂಗಿಯರನ್ನು ಕರೆದುಕೊಂಡು ಬಾ. ಸಂಗಮನಾಥ, ನಿನ್ನ ದೇಹ ದೇವಾಲಯದಲ್ಲಿ ನಿತ್ಯ ವಾಸ ಮಾಡಿರುವುದು. ಈ ಲೋಕ ಸೇವೆಯಲ್ಲಿ ನನ್ನಿಂದ ಯಾವುದೇ ತಪ್ಪಾಗದಂತೆ ಹೃದಯ ಶುದ್ಧಿಯನ್ನು ನೀಡು ತಂದೆ, ಹೃದಯ ಶುದ್ಧಿಯನ್ನು ನೀಡು. ಬರಬಾರ್ದೇನು? ನೀನದು ಮೇಲು ಜಾತಿ, ನನ್ನದು ಕೀಳು ಜಾತಿ. ಇದೇನು ಶಿಲ ಅಂತ ಮೇಲು ಕೀಳು ಅಂತ ಹೇಳ್ತಾ ಇದೆಯಲ್ಲ, ಈ ರೀತಿ ಹೇಳೋದು ಸರಿ? ನಾವಿಬ್ಬರು ಬಸವಣ್ಣನ ತತ್ವದಲ್ಲಿ ಬೆಳೆದವರು. ಆದರೂ ಲೋಕಕ್ಕಂಗಿ ನಡೆಯಬೇಕು. ಬ್ರಾಹ್ಮಣ ಕುಲದ ಮಧುವರಸ ಮಂತ್ರಿಯ ಮಗಳು ಮಚ್ಚಿಗಾರ ಹರಳೇನ ಮಗನ ಬೆನ್ನು ಹತ್ತಿ ತಿರುಗಿದರೆ ಜನ ಏನಂದಾರು? ಶಿಲ, ಹೊಲೆಯೆಂದು ಏಕೆ ಹೇಳಿಕೊಳ್ಳುವೆ? ನಿನಗೆ ಬಸವಣ್ಣವರಿಂದ ದೀಕ್ಷೆಯಾಗಿಲ್ಲ ಇನ್ನು ಹೇಳು. ಹಾಗಾದರೆ ಬಸವಣ್ಣವರ ತತ್ವ ನಿಮಗೆ ಮಾನ್ಯವೇ? ನನ್ನ ಒಬ್ಬಳಿಗೆ ಕೇಳಿ ಅವರ ತತ್ವ ಇಡೀ ಜಗತ್ತಿಗೆ ಮಾನ್ಯ. ಅಂತೆಯೇ ನಾನು ಕೂಡ ಅವರ ಹಾಗೆಯೇ ಏನಾದರೂ ಹೆಣ್ಣು ಗಂಡಿನ ಬೆನ್ನು ಹತ್ತಿ ತಿರುಗಾಡಬಾರದು. ಅಲ್ಲದೆ ನೀವೀಗ ಅದಕ್ಕಾಗಿ ಆ ವಿಧಿ ಶಿಲುವಂತ ನನ್ನಿಬ್ಬರು ಹೇಗೆ
ಹಾಗಾದ್ರೆ ನಾಳೆ ದಿವಸ ನಡೆಯುವ ಅನುಭವ ಮಂಟಪದಲ್ಲಿ ಶರಣರು ಹಾಗೂ ಪ್ರಭುದೇವರ ಅಪ್ಪಣೆಗೆ ಮೇರೆಗೆ ನನ್ನಲ್ಲಿನ ಮದುವೆ ಮಾಡಬೇಕೆಂಬ ನಿರ್ಧಾರವಾಗಿದೆ. ಇದಕ್ಕೆ ನಮ್ಮ ತಂದೆಯವರಿಗೆ ನಿಮ್ಮ ತಂದೆಯವರು ವಚನ ಕೊಟ್ಟಿದ್ದಾರೆ. ಇದಕ್ಕೆ ಬಸವಣ್ಣವರು ಕೂಡ ಒಪ್ಪಿದ್ದಾರೆ. ಶ್ರೀಮಂತ, ಈ ಮಾತು ಸತ್ಯವೇ? ನಿವಾರ ಸತ್ಯ. ಶಿವನಿಚ್ಛೆ. ನಡೆ, ನಾವೀಗ ವನದ ಸೊಬಗನ್ನು ನೋಡ್ತಾ ಏನು ಕಡಿಯುವ. ಸರಿ, ಹಾಗೆ ನನ್ನೊಲುವೆ ನನ್ನ ಚೆಲುವೆ ಬಲಿಬಾ ಕೈಗೊಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಹೆಣ್ಣು ಗಂಡನನ್ನು ಬಿಟ್ಟಿರಲಾರದೆ ಹೇಗೆ ಬೆನ್ನಟ್ಟಿದೆ? ಎಲ್ಲೆಡೆ ಪ್ರೇಮ. ನೋಡಿದೆ ಈ ವಿಶ್ವ ಪ್ರೇಮವನ್ನು? ಹೇಗೆ ತಪ್ಪೇನಿಲ್ಲ. ಶ್ರೀಮಂತ, ಆ ಎರಡು ಜಿಂಕೆ ಓಟದಲ್ಲಿ ನೀವು ಏನೇನು ಕಂಡ್ರಿ? ನೀನೇನು ಕಂಡೆ? ಗಂಡಿಗೆ ಸಂಸಾರ ಬೇಡವಾಗಿದೆ, ಹೆಣ್ಣಿಗೆ ಬೇಕಾಗಿದೆ ಅಂತ. ಅಂತೆ ಹೆಂಡತಿಯನ್ನು ಬಿಟ್ಟು ಓಡುತ್ತಿದೆ. ನಾನಾದ್ರೂ ಅದನ್ನೇ ಹೇಳ್ತಾ ಇದ್ದೀನಿ. ಗಂಡು ಹೆಣ್ಣಿನೊಡನೆ ಸಂಸಾರ ಮಾಡಿ ಸದ್ಗತಿಯನ್ನು ಪಡೆಯಬಾರದೆ ನೀವೇ ಹೇಳಿ. ವೈರಾಗ್ಯ ಬಂದ ಮೇಲೆ ಸಂಸಾರ ಬೇಕಾಗೋದಲ್ಲ. ಅದು ಆ ಮರಕ್ಕೆ ಹಬ್ಬಿದ ಬಳ್ಳಿ ನೋಡು. ಆ ಮರಕ್ಕೆ ಬಳ್ಳಿ ಬೇಡಾಗಿ ಮುಗಿಲೆತ್ತ ಮುಖವೇನೆತ್ತಿ ನಿಂತಿದೆ. ಅದೇ ರೀತಿ ಆ ಬಳ್ಳಿಗೆ ಮರದ ಆಶ್ರಯ ಬೇಡವಿ? ಹೇಳಿ ಶ್ರೀಮಂತ, ಹೇಳಿ. ಬೇಕು. ಸ್ವಂತ ನಿಲ್ಲುವ ಶಕ್ತಿ ಬಳ್ಳಿಯಲ್ಲಿದೆ. ಸೋತು ಬೀಳಲೇಬೇಕು. ನಾನಾದ್ರೂ ಅದನ್ನೇ ಹೇಳ್ತಾ ಇದ್ದೀನಿ. ಯಾವುದೇ ಆಗ್ಲಿ, ಒಂದು ಗಂಡಿಗೆ ಒಂದು ಹೆಣ್ಣು ಬೇಕೇ ಬೇಕು. ಅಲ್ಲಿರುವ ಭ್ರಮರ ನೋಡಿ, ಆ ಭ್ರಮರ ಹೇಗೆ ಹೂವಿನ ಸುತ್ತ ಸುತ್ತಿದೆ ಅಂತ, ಅದರಂತೆ ನೀವೇಕಾಗಬಾರದು ಅಂತ ಯಾವಾಗ ನೋಡಿದ್ರು ಈ ಹೂವೇ ಈ ದುಂಬಿ ಸುತ್ತಾನೇ ಇರಬೇಕು. ಹೂವು ಕೇತಕಿ ಮುಳ್ಳಾಗಿದೆ, ಮುಳ್ಳಿಗೆ ತುಂಬಿ ಅಂಜುತ್ತಿದೆ. ಅಬ್ಬ, ಏನ್ರಿ ಇದು? ನನ್ನಲ್ಲಿ ಮುಳ್ಳಿದೆಯಾ? ಮಂತ್ರಿಯ ಮಗಳೆಂಬ ಹೆಗ್ಗಳಿಕೆ, ಅಲ್ಲದೆ ಕುಲಾಭಿಮಾನ, ಇದೆಲ್ಲ ಮುಳ್ಳಲ್ಲವೇ? ಶ್ರೀಮಂತ, ನಾವಿಬ್ಬರು ಆ ಬಸವಣ್ಣರ ತತ್ವದಲ್ಲಿ ಬೆಳೆದವರು. ಸಣ್ಣವರಿದ್ದಾಗ ಅವ್ರ ಜೊತೆಗೆ ಆಟ ಪಾಠಗಳನ್ನು ಮಾಡಿದೀವಿ. ಅಂದಾಗ ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಾವು ಮುಂದೆ ಸಾಗ್ತಾ ಇದೀವಿ. ಅಂದ ಮೇಲೆ ಈ ಕುಲಚಲದ ಮಾತು ನಮಗೇಕೆ ಬೇಕು? ನೀವೇ ಹೇಳಿ. ಅವರ ಒಂದೊಂದು ಅಮೃತ ವಾಣಿ ಕೂಡ ಮರುಭೂಮಿಯಲ್ಲಿ ನೀರುಣಿಸುವಂತಿದೆ. ಈ ಜಗದ ಕವಿಗಳನ್ನು ಭಕ್ತರನ್ನು ಕುಲಜರನ್ನಾಗಿ ಮಾಡುತ್ತಿರುವಾಗ ಇದು ಸರಿಯೇ? ಬಾಯಿ ಒಳಗರು ಈ ಮಾತು ಜಾತ್ಯಾಂದರೆ ಕಿವಿಗೆ ಬಿದ್ದರೆ ಅನರ್ಥವಾದೀತು. ಏನಾಗುವುದು ನಾಳಿನ ದಿನ ಅನುಭವ ಮಂಟಪದಲ್ಲೇ ಆಗಲಿ. ನಡೆ, ನಾ ಈಗ ಮರ ಹತ್ತಿ ಕಟ್ಟಿಗೆಯನ್ನು ಕಡಿಯುತ್ತೇನೆ, ನೀನು ಆರಿಸು. ಸರಿ, ನೀವು ಹೇಳಿದಂತೆ ಆಗಲಿ. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುದೆ.
ಮಾಡಿದ್ದೇಕೆ? ಬಸವಣ್ಣನಿಗೆ ಜಂಗಮದ ಅರಿವಾಗದಿರುವುದಕ್ಕೆ. ತ್ರಿವಿಧ ದಾಸೋಹಿಯಾದ ಬಸವಣ್ಣನಿಗೆ ಲಿಂಗ ಪೂಜೆಯಲ್ಲಿ ಜಂಗಮದ ಅರಿವಾಗಲಿಲ್ಲವೇ ಪ್ರಭುವೇ? ಆ ಅರಿವಾಗಬೇಕೆಂದೇ ಹೀಗೆ ಮಾಡಿದ್ದಾಗಿದೆ ಸಿದ್ದರಾಮಯ್ಯ. ಅಪರಾಧ ಶತ ಅಪರಾಧ ಕಾಯ ತಂದೆ ಬಾಗಿಲಿಗೆ ಬಂದ ಜಂಗಮನನ್ನು ಹಿಂದ ಕಟ್ಟಿ ಅಹಂಕಾರ ಮೆರೆದೆ. ಏಳು ಬಸವಣ್ಣ, ಲಿಂಗ ಪೂಜೆಯಲ್ಲಿದ್ದ ನಿನಗೆ ಜಂಗಮದ ಹಂಗೇನು? ತಪ್ಪಾಯಿತು. ಅರಸು ಮುನಿದರೆ ಊರಲ್ಲಿರಬಾರದು, ಗಂಡ ಮುನಿದರೆ ಹೆಂಡತಿಯಾಗಿರಬಾರದು. ಜಂಗಮ ಮುನಿದರೆ ನಾನೆಂತು ಬದುಕುವೇನಯ್ಯ? ಲಿಂಗ ಜಂಗಮ ತಿಳಿಯದ ಅಜ್ಞಾನಿ ನಾನು. ಎನ್ನ ಅಹಂಕಾರವ ಕಳೆದು ಉದ್ಧರಿಸಯ್ಯ, ಉದ್ಧರಿಸಯ್ಯ. ಬಸವಣ್ಣ, ಜಂಗಮ ಮುಂದಿರಲು ಲಿಂಗಾರ್ಚನೆ ಯಾವುದು? ಪ್ರಾಣ ಬಿಟ್ಟು ದೇಹವಿರುವುದೇ? ಜಂಗಮ ಬಿಟ್ಟು ಲಿಂಗವ ಪೂಜಿಸುವ ಢಂಗ. ನಮ್ಮ ಗುಹೇಶ್ವರ ನಗುವ ಕಾಣ ಸಂಗನ ಬಸವಣ್ಣ. ಅಯ್ಯ, ಕಲ್ಲು ನೀರಿನಲ್ಲಿ ಎಷ್ಟು ದಿನ ಮುಳುಗಿದ್ದರೇನು, ನೆನೆದು ಮೃದುವಾಗಬಲ್ಲದೆ. ಮನದಲ್ಲಿ ದೃಢವಿಲ್ಲದ ಭಕ್ತಿ ಫಲಿಸಬಲ್ಲದೆ. ಬಸವಣ್ಣ, ಬಸವಣ್ಣ, ಲಿಂಗ ಜಂಗಮ ಭಕ್ತಿಗೆ ಪ್ರತ್ಯಾಚಾರ ಸದಾಚಾರಗಳೇ ಮೊದಲು. ಅಹಂಕಾರವೆಂಬ ಅಲಗ ಹಿಡಿದು ಮಾಡುವ ಭಕ್ತಿ ತನ್ನನ್ನೇ ಹಿಡಿದುಕೊಳ್ಳು. ಶಿವಭಕ್ತರಿಗೆ ಅರಿವೆಂಬ ಅಲಗ ಹಿಡಿದಿರಬೇಕು ಬಸವಣ್ಣ. ಅಯ್ಯ, ಲಿಂಗ ಜಂಗಮ ಒಂದೆಂಬ ಶಿಖಾಶಾಸ್ತ್ರದಿಂದ ಒಯ್ದು ಯಜ್ಞ ಅಜ್ಞಾನವ ಪರಿಹರಿಸು. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ? ಏರಿ ನೀರೆಂಬೊಡೆ, ಬೇಲಿ ತೋಟವ ಮೈದೊಡೆ, ನಾರಿ ತನ್ನ ಮನೆಯ ಕಳುವೊಡೆ, ತಾಯಿಯ ಎದೆ ಹಾಲು ನಂಜಾಗಿ ಕೊಲುವೊಡೆ, ಇನ್ಯಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ಜಂಗಮ ಮುನಿದರೆ ನಾನೆಂತು ಬದುಕುವೆನಯ್ಯ? ಆಹಾ, ಭಕ್ತಿಯ ಬೆಳಕು ಬಸವಣ್ಣ. ನಾನೆಂದು ಆಯತ ಸ್ವಾಯತ ಸನ್ನಿಧಗಳಲ್ಲಿ ಪೂರ್ವಾಚಾರ್ಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರ್ಯ ಕಂಡೆ.
ಪಂಚಾವರಣ ಪಂಚಾಚಾರ ಷಟಸ್ಥಲಗಳನ್ನು ಜಾರಿ ಮಾಡಿದ ಬಸವಣ್ಣನಿಗೆ ಅರಿದರಿದು ಅಗ್ನಿ ಪರೀಕ್ಷೆ ಮಾಡಬೇಕೆ? ಬಸವಣ್ಣ ಅಗ್ನಿಯಷ್ಟೇ ಶ್ರೇಷ್ಠ ಮತ್ತು ಪವಿತ್ರನು. ಅಯ್ಯ, ಬೆಂಕಿಯಲ್ಲಿ ಸುಟ್ಟಲ್ಲದೆ ಬಂಗಾರ ಶುದ್ಧಿ ಅಪ್ಪುದೆ. ಪ್ರಭುವೆ, ನಿನ್ನ ಬರವ ಕಾದಿತ್ತು ಕಲ್ಯಾಣದ ಶೂನ್ಯ ಸಿಂಹಾಸನ. ಶರಣರೆಲ್ಲ ಸಮ್ಮಿಲಿತರಾಗಿದ್ದಾರೆ. ಬನ್ನಿ, ದಯಮಾಡಿ. ಆಗಲಿ, ನಡೆಯಿರಿ. ಶೂನ್ಯ ಸಿಂಹಾಸನದ ಸ್ವಾಮಿ ಬಂದ. ಅನುಭವ ಗೋಷ್ಠಿಯ ಅಧಿಪತಿ ಬಂದ. ಪ್ರಭುದೇವರಿಗೆ ಪ್ರಭುದೇವರಿಗೆ ಪ್ರಭುದೇವರಿಗೆ. ಶೂನ್ಯ ಘನವಾದ ಸಿಂಹಾಸನವಿದು. ಷಟಸ್ಥಲ ವಿರಾಜಿತ